ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಏರಿಸುವ ಮುಖಾಂತರ ಜನರ ಜೇಬಿಗೆ ಕತ್ತರಿ ಹಾಕುವಂತ ಕೆಲಸವನ್ನ ಮಾಡಿದ್ರೆ ಅದನ್ನ ನಾವು ಜಾತ್ಯತೀತ ಜನತಾದಳ ಮೈಸೂರು ನಗರದಿಂದ ಖಂಡಿಸ್ತಾ ಇದ್ದೇವೆ. ಕಳೆದ 1 ವರ್ಷದಿಂದ ಏನು ಭಾಗ್ಯಗಳ ಯೋಜನೆ ಅಂತೇಳಿ ಘೋಷಣೆ ಮಾಡಿ ಸರ್ಕಾರ ಅಸ್ತಿತ್ವಕ್ಕೆ ಬಂತು. ಆ ದಿನದಿಂದ ಒಂದಲ್ಲ ಒಂದು ರೀತಿ ಈ ರಾಜ್ಯದ ಜನರನ್ನ ಶೋಷಣೆ ಮಾಡಿದರೆ ಬರ್ತಾ ಇದೆ. ಈ ರಾಜ್ಯದ ಜನ ಈ ಗ್ಯಾರಂಟಿ ಯೋಜನೆಗಳನ್ನು ತಿರಸ್ಕಾರ ಮಾಡಿ ಮೈತ್ರಿ ಪಕ್ಷಕ್ಕೆ ಅತ್ಯಧಿಕ ಸಂಸತ್ ಸ್ಥಾನವನ್ನ ಜನ ನೀಡಿದ್ರು. ಇದಕ್ಕೆ ಆಕ್ರೋಶಗೊಂಡಂತಹ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಜನರ ಮೇಲೆ ಸೇಡು ತೀರಿಸಿಕೊಳ್ಳುವಂತ ಹುನ್ನಾರವನ್ನು ನಡೆಸ್ತಾ ಇದ್ದಾರೆ. ಅದರ ಒಂದು ಭಾಗವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಏರಿಸುವ ಮುಖಾಂತರ ಜನರ ಜೇಬಿಗೆ ಕತ್ತರಿ ಹಾಕುವಂತ ಕೆಲಸವನ್ನ ಮಾಡಿದ್ರೆ ಅದನ್ನ ನಾವು ಜಾತ್ಯತೀತ ಜನತಾದಳ ಮೈಸೂರು ನಗರದಿಂದ ಖಂಡಿಸ್ತಾ ಇದ್ದೇವೆ. ಮತ್ತು ಈ ಮುಂದಿನ ದಿನಗಳಲ್ಲಿ ಇದೇ ರೀತಿಯ ಶೋಷಣೆಗಳು ನಡೆದರೆ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತೇನೆ.